ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಪುಷ್ಪಾ ವೆಂಕಟ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪಾ ಅವರೇ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಖಂಡಿತ. ಹಲೋ ಹಲೋ ಡಾಕ್ಟರ್, ಆಕ್ಚುಲಿ ನಾನು ಮೈಸೂರು ಮಾಡ್ತಾ ಇದ್ದೀನಿ. ನನಗೆ 2 ಪ್ರಶ್ನೆಗಳಿದೆ ಡಾಕ್ಟರ್. ಏನಂದ್ರೆ ಒಂದು ಈ ಒಂದು ಜೀನ್ಸ್ ಇಂದ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರಿ ನೀವು. ಹೇಳಮ್ಮ. ಹಲೋ, ಜೀನ್ಸ್ ಇಂದ ಬರುತ್ತೆ ರೊಮ್ಯಾಟಿಸಮ್ ಅನ್ನೋ ಕಾಯಿಲೆ ಅಂತ ಹೇಳಿದ್ರಿ. ಕೇಳಿಸ್ತಿಲ್ಲ ಪುಷ್ಪ ಅವರೇ, ನಿಮ್ದು ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ಕಟ್ಟಾಗಿ ಬರ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಬಹುದಾ? ಬರ್ತೀನಿ ಮೇಡಮ್, ಒಂದೇ ನಿಮಿಷ ಬಂದೆ. ಈಗ ಜೆನೆಟಿಕ್ ಡಿಸೀಸ್ ಇದು ಅಂತ ಹೇಳಿದ್ರು. ಒನ್ ಆಫ್ ದ ರೀಸನ್ ಬಂದು ಜೆನೆಟಿಕ್ ಡಿಸೀಸ್ ಅಂತ. ಎಸ್ ಅಮ್ಮ, ಖಂಡಿತ. ಅದು ಎಲ್ಲರಿಗೂ ಬಂದೇ ಬರುತ್ತಾ? ಯಾರಿಗೂ ಪೇರೆಂಟ್ಸ್ ಇದ್ರೆ ಅಥವಾ ಕೆಲವೊಬ್ಬ ಮಕ್ಕಳಿಗೆ ಬರುತ್ತಾ? ಅದು ಹೇಗೆ ಡಾಕ್ಟರ್? ಅದು ಖಂಡಿತಮ್ಮ ಆ ಥರ ಇರಲ್ಲ. ಈಗ ನಾವು ಹೇಳ್ತೀವಿ, ನಾವು ಜೀನ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಯಾರ ಹತ್ರ ಸಸೆಪ್ಟಿಬಿಲಿಟಿ ಕಡಿಮೆ ಇರುತ್ತೆ ಅಂದರೆ ಅವ್ರ ಹತ್ರ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಕೂಡ ಹೇಳ್ಬೋದು ನಾವು. ಹಲೋ, ಓಕೆ, ಪುಷ್ಪ ಅವರ ಕರೆ ಕಟ್ಟಾಗಿದೆ. ಮತ್ತೊಬ್ರು ರಾಮಲಕ್ಷ್ಮಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಮ್ಮ ಅವರೇ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ. ಇದು ಮೊಣಕಾಲು ಓಕೆಮ್ಮ. ಪೇನ್ ಜಾಸ್ತಿ ಇದೆ ಸರ್. ಅದು ತುಂಬಾ ವಾಕ್ ಮಾಡಿದ್ರೆ ಎಲ್ಲ ಪೇನ್ ಜಾಸ್ತಿ ಆಗುತ್ತೆ, ಓಡಾಡಕ್ಕೆಲ್ಲ ಆಗಲ್ಲ. ಓಕೆಮ್ಮ. ಅದು ಎಕ್ಸ್ರೇ ಎಲ್ಲ ತೋರಿಸಿದೀವಿ, ಎಲ್ಲ ಮಾಡ್ಸಿದೀವಿ. ಅದು ಪೇನ್ ಹಂಗೆ ಇದೆ ಸರ್, ಏನೂ ಆಗಿಲ್ಲ. ಓಕೆಮ್ಮ. ಅದಕ್ಕೆ ಸಜೆಷನ್ ಏನಾದ್ರು ಕೊಡ್ತೀರಾ ಸರ್? ಖಂಡಿತಮ್ಮ. ಯಾವಾಗಿಂದ ತೊಂದರೆ ಇದಮ್ಮ ಇದಕ್ಕೆ? ಇದು ಸರ್ ಒಂದು 6 ತಿಂಗಳಿಂದ ಇದೆ ಸರ್. 6 ತಿಂಗಳಿಂದ ಇದೆ. ಹೌದು. ಎಕ್ಸ್ರೇದಲ್ಲಿ ಎಲ್ಲ ನಾರ್ಮಲ್ ಅಂತ ಹೇಳಿದಾರಾ? ಅಂದ್ರೆ ಮೂಳೆ ಸ್ವಲ್ಪ ಸೌದಿದೆ ಅಂತ ಹೇಳಿದ್ದಾರೆ ಸರ್. ಖಂಡಿತಮ್ಮ. ಇದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಮ್ಮ. ಇಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಈಗ ಸಾಫ್ಟ್ ಟಿಶ್ಯೂ ಅಂತ ಇರುತ್ತೆ, ಕಾರ್ಟಿಲೇಜ್ ಅಂತ ಇರುತ್ತೆ. ಕಾರ್ಟಿಲೇಜ್ ಸವೆಯೋದ್ರಿಂದ ಏನಾಗುತ್ತೆ, ಈಗ 2 ಮೂಳೆಗಳ ಮಧ್ಯೆ ಫ್ರಿಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸೊ ನೀವು ತುಂಬ ನಡೆದ್ರೆ ತುಂಬ ನೋವು ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಥರ ಮಾಡೋದಕ್ಕಿಂತ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಡೆದಾಡಮ್ಮ. ನೀವು ಸ್ವಲ್ಪ ವಾಕ್ ಮಾಡಿ. ಈಗ ಕನಿಷ್ಠ ಅಂದರೆ ಒಂದು 10 to 15 ಮಿನಿಟ್ಸ್ ಸ್ವಲ್ಪ ವಾಕ್ ಮಾಡಿ. ಅದೇ ರೀತಿಯಾಗಿ ನೀವು ಏನು ಮಾಡಿ ಅಂದರೆ ಸ್ವಲ್ಪ ಡೈಲಿ ಹಾಲು, ಮೊಟ್ಟೆ, ಆಮೇಲೆ ಅದೇ ರೀತಿಯಾಗಿ ಹಸಿ ತರಕಾರಿ ಪದಾರ್ಥ, ಆಮೇಲೆ ಅದೇ ರೀತಿಯಾಗಿ ರೆಡ್ ಕ್ಯಾಪ್ಸಿಕಮ್ ಅಂತ ಬರುತ್ತೆ. ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳೋದ್ರಿಂದ ಈ ಕ್ಯಾಲ್ಸಿಯಮ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತಮ್ಮ ಬಾಡಿಯಲ್ಲಿ. ಡಿಪೋಸಿಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮೂಳೆಗಳು ಕೂಡ ಸ್ಟ್ರೆಂತ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆಮೇಲೆ ಸ್ವಲ್ಪ ಇನ್ನೂ ತುಂಬಾ ಪೇನ್ ಇದ್ದರೆ ಸ್ವಲ್ಪ ಬಿಸಿ ಶಾಖ ಕೊಡೋದ್ರಿಂದ ಕೂಡ ಈಗ ನೋವೆಂಬುದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಗೀತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ಗೀತಾ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್. ಪ್ರಶ್ನೆ ಕೇಳಿ ಗೀತಾ ಅವರೇ. ಹಲೋ, ಹೇಳಮ್ಮ. ಪ್ರಶ್ನೆ ಕೇಳಿ ಗೀತಾ. ಹಲೋ ಸರ್. ಹಾಂ, ಹೇಳಮ್ಮ. ನಮಸ್ಕಾರ ಸರ್. ನಮಸ್ತೆ, ಹೇಳಮ್ಮ. ನಾವು ಬೆಳಗಾವಿ ಡಿಸ್ಟ್ರಿಕ್ಕಿಂದ ಅತಿನ್ ತಾಲೂಕಿಂದ ಮಾತಾಡೋದು ಸರ್. ಹಾಂ, ಹೇಳಮ್ಮ. ನಮ್ಮ ಹುಡುಗಿಗೆ 14 ವಯಸ್ಸು ಸರ್. 14 ವಯಸ್ಸಮ್ಮ. ಓಕೆ. ಹಿಂದೆ ಬೆನ್ನು ಹುರಿ ಇರ್ತೈತೆ, ಅದ ಕೆಳಗೆ ಸ್ವಲ್ಪ ನಡತ ಪೇನ್ ಇತ್ರಿ. ಓಕೆ. ಅದ ಸ್ವಲ್ಪ ತೋರ್ಸ್ಕೊಂಡ್ ಬಂದೇವ್ರಿ, ಕಡಿಮೆ ಆಗಿತ್ತು. ಆದ್ರೂ ಮ್ಯಾಗಿನ್ ಮ್ಯಾಗ ಪೇನ್ ಬರ್ತೈತ್ರಿ. ಓಕೆಮ್ಮ. ಅದಕ್ಕೆ ಬಿಸಿ ಶಾಖ ಅದು ಕೋಡ್ ಅಂತ ಹೇಳಿ ತಂದಿದ್ರಿ, ತೋರ್ಸಿದ್ವಿ. ಓಕೆಮ್ಮ. ಅದ್ರ ಮುಂದೆ ಹೆಂಗ್ ಮಾಡುದ್ರಿ? ಮುಂಚೆ ಏನಾದರೂ ಎಕ್ಸ್ರೇ, ಏನಾದರೂ MRI ಆ ಥರ ಏನಾದರೂ ಮಾಡಿಸಿದ್ರಮ್ಮ? ಮಾಡ್ತೀವಿ ಸರ್. ಮಿರಜ್ ಮಾಡ್ತೀವಿ ಸರ್. ಮಿರಾಜ್ದಲ್ಲಿ ಮಾಡಿಸಿದ್ರಾ? ಈ ಕಾಲಲ್ಲಿ ನೋವು ಆಮೇಲೆ ಜೋಮ್ ಏನಾದರೂ ಬರ್ತಾ ಇದೆಯಮ್ಮ? ಕಾಲಲ್ಲಿ ಹಂಗೇನಿಲ್ಲ ಸರ್. ಓಕೆ. ಬರೀ ನಡಕಲ್ಲಿ ಅಷ್ಟೇ ನೋವಿದೆಯಮ್ಮ ನಿಮಗೆ? ಹಾಂ ಸರ್. ಖಂಡಿತಮ್ಮ. ಒಂದು ಬಾರಿ ನಾನು ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗುತ್ತೆ, ಯಾವ ಪಾರ್ಟಲ್ಲಿದೆ ಮತ್ತು ಯಾವುದು ಇನ್ವಾಲ್ವ್ಮೆಂಟ್ ಇದೆ, ವೆದರ್ ಇಟ್ ಈಸ್ ಏನಾದರೂ ಮಸಲ್ ಪೇನ್ ಇದೆಯಾ ಅಥವಾ ಬೋನಿ ಪೇನ್ ಇದೆಯಾ ಅಥವಾ ಏನಾದರೂ ಒಳಗಡೆ ಇರ್ತಕ್ಕಂಥ ಮೆಂಬ್ರೇನಸ್ ಪೇನ್ ಇದೆಯಾ, ಒಂದು ಬಾರಿ ನಾನು ಕೂಡ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಖಂಡಿತ ಒಮ್ಮೆ ಅವರು ಐಜಾಕ್ ಕೇರ್ ಹೋಮಿಯೋಪತಿಗೆ ಕನ್ಸಲ್ಟ್ ಮಾಡಿದರೆ ಖಂಡಿತ ಕೂಡ ನಾನು 100% ಕೂಡ ರಿಸಲ್ಟ್ ಕೂಡ ಕೊಡ್ಬೋದು ಅವರಿಗೆ. ಓಕೆ, ಲಾಂಗ್ ಟೈಮಿಂದ ಈಗ ಜಾಯಿಂಟ್ಸ್ ಪೇನಲ್ಲಿ ಸಫರ್ ಆಗ್ತಾ ಇರ್ತಾರೆ ಹಲವಾರು ವರ್ಷಗಳಿಂದ ಅಥವಾ ಹಲವಾರು ತಿಂಗಳುಗಳಿಂದ. ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಹೋಮಿಯೋಪತಿ? ಖಂಡಿತಮ್ಮ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ನಾನು ಆವಾಗಲೇ ಒಂದು ಹೇಳಿದೆ, ನಾನು ವೈರಲ್ ಇನ್ಫೆಕ್ಷನ್ ಅಂತ ಅಂದರೆ ವೈರಲ್ ಆರ್ಥರೈಟಿಸ್, ಚಿಕನ್ ಗುನ್ಯಾ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳಿದೆ ನಾನು. ಈಗ ಮುಂಚೆಲ್ಲ ಏನಾಗಿರುತ್ತೆ ಅಂದರೆ ಜ್ವರ ಬಂದು ಈಗ ಜಾಯಿಂಟ್ ಪೇನ್ ಅನ್ನೋ ಕಾಯಿಲೆ ಕೂಡ ಬಂದಿರುತ್ತೆ ಅವ್ರಿಗೆ. ಸೊ ಅವಾಗ ಏನಾಗುತ್ತೆ ಅಂದರೆ ಜ್ವರ ಎಲ್ಲ ಸಬ್ಸೈಡ್ ಆಗ್ತಾ ಹೋಗುತ್ತೆ ಅದು, ಬಟ್ ಪೇನ್ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ನಾನು ಇನ್ನೂ ಕೂಡ ಡೇ ಬೈ ಡೇ ಪ್ರಾಕ್ಟೀಸಲ್ಲಿ ಇನ್ನೂ ಕೂಡ ನೋಡ್ತಾ ಇದ್ದೀನಿ ಸರ್. ನನಗೆ 3-4 ಇಯರ್ಸ್ ಬ್ಯಾಕೆ ಒಂದು ಜಾಯಿಂಟ್ ಪೇನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಇನ್ನೂ ಕೂಡ ಜಾಯಿಂಟ್ ಪೇನ್ ಬರ್ತಾನೆ ಇದೆ. ಹಾಗಾದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಹೋಮಿಯೋಪತಿ. Yes. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.
ಸೊ ವೀಕ್ಷಕರೇ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂತಹ ವಿಷಯ ಜಾಯಿಂಟ್ ಪೇನ್ ಆಗಿತ್ತು. ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ ಮನುಕುಲದ ಒಳಿತಿಗಾಗಿ.